ತಗೊಂಡಿದ್ದಾರೆ, ಅವ್ರ ಪಾರ್ಟಿ ಫಂಡ್ ತಗೊಂಡಿದ್ದಾರೆ, ಎಷ್ಟು ತಗೊಂಡಿದ್ದಾರೆ, ತಗೊಂಡಿದ್ದಾರೆ. ಹೀಗಾಗಿ ದೊಡ್ಡ ಸ್ಕ್ಯಾಂಡಲ್ ಅದು ಪಾರ್ಟಿ ಫಂಡ್ ಎಬ್ಸುವಂಥದ್ದು. ಎಲ್ಲರೂ ತಪ್ಪದಿದ್ರು, ಎಲ್ಲ ಪಾರ್ಟಿಗಳು ಭ್ರಷ್ಟರದಾರ, ಎಲ್ಲರಿಗೆಲ್ಲ ಆರೋಪ ಸಿದ್ಧಾಗುವಂಥದ್ದು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅದಾವ. ಅದ್ರ ಬಗ್ಗೆ BJP ನಡೀಲಿಕ್ಕೆ ಹೋದ್ರೆ ಅವರು ಸಿಗ್ತಾರೆ ಅದ್ರೊಳಗೆ. ಹೀಗಾಗಿ ರಾಹುಲ್ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾವು ಇದನ್ನು ಖಂಡಿಸಲೇಬೇಕು. ಯಾರಾದರೂ ರಾಹುಲ್ರ ಬಗ್ಗೆ ನಾವು ಪ್ರೀತಿ ಇದನೋ ವಿಶ್ವಾಸ ಆ ಮಾತು ಬೇರೆ, ಬಟ್ ಇದನ್ನ ಮಾಡ್ಬೇಕಾಯ್ತಲ್ಲ. ಇಷ್ಟೊಳಗೆ ನಾವು ದೊಡ್ಡ ವಿರೋಧ ಪಕ್ಷ ಇದು ಮಾಡ್ಬೇಕಾಯ್ತು. ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು BJPಗರು. ನೀವು ಭ್ರಷ್ಟ ಇದ್ರಿ ತೋರಿಸ್ತಾ ಇದ್ದಾರೆ, ಡಾಕ್ಯುಮೆಂಟ್ ಎವಿಡೆನ್ಸ್ ಮಾಡ್ತಾ ಇದ್ದಾರೆ. ಅದು ಒಪ್ಕೋಬೇಕು ಮೊದಲನೇದಾಗಿ ನಾವು ಅನ್ನೋದು ಇಷ್ಟ. ಆದ್ರೆ ಅವರು ಇದ್ರೆ ಹಂಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವರು ಮಾಡಿದ್ದಾರೆ ರೀ, ನಾವು ಅಷ್ಟೇ ಅಲ್ಲ, ಇವ್ರು ನಮ್ಮ ಜೊತೆಗಾರರು ಅಂತೇಳಿ ತಮಗಾದಂತಹ ಇವು ಕೇವಲ ಕಾಂಗ್ರೆಸ್ಗರು ಮಾತ್ರ ಭ್ರಷ್ಟರು ಅನ್ನೋದು ಟೈಟಲ್ ತೊಗೋಬಾರ್ದು ಅಂತೇಳಿ ಇವ್ರಿಗೆ ಒಂದಿಷ್ಟು ಟೈಟಲ್ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಹಿಂದಿನ ಎಲ್ಲ 10 ವರ್ಷದ್ದು ಇದು ಹಿಂದಿಂದು ಅದು ಹಿಂದಿನ ಮಾಡಬೇಕಲ್ಲ ಅವ್ರದ್ದು. ಆದರೂ ಒಂದು ಈಗೇನು ಇತ್ತೀಚೆಗೆ ಬಂದಂಥ ಸರ್ಕಾರಗಳು ಒಂದು 10 ವರ್ಷ 20 ವರ್ಷದ ಎಲ್ಲ ಒಮ್ಮೆ ಶ್ವೇತ ಪತ್ರ ತೊಗೊಂಬಂದ್ಬಿಡ್ರಿ. ಯಾರು ಏನಿದಾರೆ ಗೊತ್ತಾಗ ಜನಕ್ಕೆ ಗೊತ್ತದ ರೀ. ಈಗ ಗೊತ್ತಿಲ್ಲ ಅಂತಲ್ಲ, ಜನರು ಸಹ ಇದ್ದಾರೆ ಕೆಲವೊಂದು ಮತ್ತದವ್ರಿಗೆ ಮಧ್ಯಮ ವರ್ಗದವರು. ಬಟ್ ಈಗ ಏನಾಗಿಬಿಡೋದು ಎಲ್ಲರಿಗೂ ತಿನ್ನುವುದದ ಏನು ಸಹಜ ಕರ್ಮ ಜನ ಒಪ್ಕೊಳ್ತಾ ಇದ್ದಾರೆ. ಇದು ಭಾಳ ನೊಂದು ಹೇಳಬೇಕಾಗಿತ್ತು. ಯಾವ ಜನ ಇವರು ಶಿಕ್ಷೆ ಕೊಡಬೇಕಾಗಿತ್ತು, ಯೋಗ್ಯ ನಾರಿಸ್ಬೇಕಾಗಿತ್ತು. ನೋಟ ಅಂತ ದೊಡ್ಡದೊಂದು ಕೊಟ್ಟಿದ್ದಾರೆ ಇವ್ರಿಗೆ, ಭ್ರಷ್ಟರನ್ನು ಕಿತ್ತಾಕಿದ್ರು ಅಂತೇಳಿ ನಮ್ಗೆ ಕೊಟ್ಟಂಥ ಒಂದು ಚಾನ್ಸ್ ಅದು. ಅದು ನಾವು ಬಳಸ್ತಾನೆ ಇಲ್ಲ ನಾವು ಸಹಿತ. ಇದ್ರಲ್ಲಿ ನಾವು ಇನ್ವಾಲ್ವ್ ಅದೀವಿ, ಮತದಾರರು ಸಹಿತ. ಯಾಕಂದರೆ ನೋಟಾದಂತಹ ಶಕ್ತಿ ಸಾಣದಲ್ಲ. ಎಲ್ಲರೂ ಕೂಡಪ್ಪ ಇವ್ರು ಭ್ರಷ್ಟ, ಎರಡೂ ಪಕ್ಷಗಳು ಭ್ರಷ್ಟ ಅದಾವ. ಎರಡೂ ಪಕ್ಷ ದಿವಾಳಿ ಮಾಡಿ ನೋಟಾಗಿ ಹಾಕಿಬಿಟ್ರಪ್ಪ ಅಂದ್ರೆ ಮತ್ತು ಇವ್ರು ಯಾರು ಬೇಡ ಬಂದಂಗಿಲ್ಲ. ಅದು ಆನ್ ರೆಕಾರ್ಡ್ ಎವಿಡೆನ್ಸ್ ಅದು. ಈಗ ಏನು ಹೇಳ್ತಾರೆ ಅವರು, ಯಾವುದೋ ಪಕ್ಷದವ್ರು ಗೆದ್ದವರು ನೋಡಿ ಜನ ಆರಿಸಿದಾರೆ ರೀ, ಅವ್ರಿಗೆ ಬೇಕಾಗಿದೆ, ನಾವು ಭ್ರಷ್ಟರಲ್ಲ, ಭ್ರಷ್ಟ ಸದಸ್ಯ ನಾವು ಒಪ್ಕೊಂಡಿದ್ದಾರೆ ಅನ್ನೋ ಮಾತಾಡ್ತಾರೆ. ಈಗ ಹಿಂದೆ ಏನಾಯಿತು, ಕೃಷಿ ಹೋರಾಟದಲ್ಲೇ ಆ ಸಂದರ್ಭದಲ್ಲೇ ನಮ್ಮ ಇದರಲ್ಲಿ ಉತ್ತರ ಪ್ರದೇಶದಲ್ಲೇ ಯೋಗಿ ಆದಿತ್ಯನಾಥ್ ಗೆದ್ದು ಹಿಂದಿನ ಒಂದು ವಿಧಾನಸಭಾ ಚುನಾವಣೆ ಆಗ ಹೊರಗೆ ಬಂದು ಹೇಳಿಕ್ಕೆ ಶುರು ಮಾಡಿದ್ರು ಅವರು. ಇಲ್ಲ ಜನ ಒಪ್ಕೊಂಡಿದ್ದಾರೆ, ಕಿಸಾನ್ರಿನ 750 ಸತ್ತಾರೆ, ಅದಕ್ಕೆ ನಮ್ಗೆ ಸಂಬಂಧ ಇಲ್ಲಪ್ಪ ಅನ್ನೋಂಗೆ ಮಾತಾಡಿದರು. ಇವೆಲ್ಲ ಇತಿಹಾಸ ಇದ್ದೇವೆ ನಮ್ಮ ಮುಂದೀಗ. ನಾವು ಭಾಳ ದೂರ ಹೋಗ್ಬೇಕಾಗಿಲ್ಲ. ಅಂದರೆ ಇದ್ರ ಅರ್ಥ ಏನಪ್ಪ ಅಂದ್ರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಾವು ಜನರು ಸಹ ತಪ್ಪು ಮಾಡ್ತಾಯಿದ್ವಿ. ಜನರು ಇದನ್ನು ಮೊದಲು ವಿಚಾರ ಮಾಡ್ಬೇಕಾಗಿದೆ. ಇಂಥವ್ರು ತೆಗಿಬೇಕು, ಏನು ಮಾಡ್ಬೇಕು? ಅದೇ ಜಾಸ್ತಿ ನಮ್ಮಲ್ಲಿ ನೋಟ ಆಯಿತು. ಯಾಕಪ್ಪ ನೋಟ ಬಳಸಬಾರ್ದು? ನೋಟ ಬಳಸಿದ್ರು ಅಪ್ರೂವ್ ಮಾಡುವಂಥದ್ದು ಬೇಡ ನಮಗೀಗ. ನೋಡೋಣ ಅದನ್ನು ನಾವು ಮೊದಲ ಯಾರು ಹೆಚ್ಚು ಓಟ್ ತೊಗೊಂಡಿದ್ದಾರೆ ಯಾವುದೋ ಪಾರ್ಟಿ ರೀ, ಅದಕ್ಕಿಂತಲೂ ನೋಟ ಹೆಚ್ಚಾಯ್ತು ಅಂದ್ರೆ ಆಳದಾಗ ಅವ್ರಿಗೆ ಅವ್ರು ರದ್ದು ಆಗಲೇಬೇಕು. ಅವರು ಇಲ್ಲಂದ್ರೆ ಕೋರ್ಟ್ ಹೋಗ್ಲಿಕ್ಕೆ ಹಾಗೆ ಸುಪ್ರೀಂ ಕೋರ್ಟ್ಗೆ ಯಾಕೆ ಇಟ್ಟಿದ್ದೀರಪ್ಪ ನೋಟ ಅಂತ ಕೇಳಿಕೆ. ಈಗ ಏನಾಗ್ತದೆ, ನೋಟ ಕಡಿಮೆ ಆಗೋದ್ರಿಂದಾಗೆ ಅವರು ಓಟ್ಗಳು ಹೆಚ್ಚಾಗೋದ್ರಿಂದಾಗಿ ಸಹಜವಾಗಿ ಇಲ್ಲ ನೋಟ್ ಆಗಿದ್ದು ಒಂದು ಹೆಚ್ಚು ನಮ್ಗೆ ಕೊಟ್ಟಿರೋದಕ್ಕೆ ಕೇಳ್ತಾ ಇದ್ದಾರೆ. ಯಾವ ಪಾರ್ಟಿಯ ಓಟ್ ಅಥವಾ ಮತಗಳಕ್ಕಿಂತಲೂ ಈ ನೋಟಾ ಮತಗಳು ಹೆಚ್ಚಾದವು ಮ್ಯಾಕ್ಸಿಮಮ್ ಅದು. ಆಗ ಸಹಜ ನಮಗೆಲ್ಲ PIL ಹೋಗೋದು ಮತ್ತೆ ಹೋಗೋದು ಕೋರ್ಟ್ ಕೇಳೋಕ್ಕಾಗ್ತದೆ. ಅದು ಕಾನೂನು